ಫಿಲ್ಮ್ ನೋಡ್ಕೊಂಡು ಭಾರಿ ಎಕ್ಸ್ಪೆಕ್ಟೇಷನ್ ಇಂದ ನಾವು ಕಾಯ್ತಾ ಇದ್ದೇವೆ. ಏನಕ್ಕಂದ್ರೆ ಮೇಲೆ ನಿಮ್ಗೆ ರಿವ್ಯೂ ಕೊಡ್ತೇವೆ. ತಾತ ಜನ ಜನ ಹೆಂಗೆ? ಹಾ ಅಕ್ಷಯ್ ಹೆಂಗುಂಟು ಜನ? ಹಾ ಬರ್ತಾರಾ? ಹಾ ಸೆಕೆಂಡ್ ಹಾಫ್ ನಮ್ಮ ಮನೆಗೆ ಬಂದು ಮೂವಿ ಎಲ್ಲ ನೋಡಿ ಆಯ್ತು. ನಾನು ಆಗ ಹೇಳಿದ ಪ್ರಕಾರ ಮೂವಿ ನೋಡಿ ಕೊಳ್ಳೆ ನಾನೊಂದು ರಿವ್ಯೂ ಕೊಡ್ತೇನೆ ಅಂತ ಹೇಳಿದ್ದೆ, ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆ ಏನಂದ್ರೆ ತುಂಬಾ ಜನ ಮಾರೆ, ಎಂತ ಜನ. ಇವತ್ತು ನನಗೆ ಸೀಟ್ ಸಿಗತ್ತೆ ಅಂತಾನೆ ನಂಗೆ ಡೌಟ್ ಇತ್ತು. ಆ ತರ ನಾನು ನಿಂತ್ಕೊಂಡು ನೋಡ್ಬೇಕಂತ ಅನ್ಕೊಂಡಿದ್ದೆ. ಅಷ್ಟೇ, ಫೈನಲಿ ಸಿಕ್ತು, ಸೀಟ್ ಸಿಕ್ತು. ಅದು ರಿಸರ್ವೇಶನ್ ಸೀಟ್ ಆಗಿದ್ರೆ ಸಿಕ್ತು ನಮ್ಗೆ. ಒಳ್ಳೆ ಮೂವಿ, ನೋಡ್ಬೋದು. ಒಳ್ಳೆ ಅಂದ್ರೆ ಇಡೀ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಮೂವಿ. ಒಂದು ರಿಕ್ವೆಸ್ಟ್ ಏನಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಇದು ಮೇನ್ಲಿ ಆಕ್ಷನ್ ಮೂವಿ, ಅರ್ಥ ಆಯ್ತಾ? ಅಂಡ್ ಇನ್ನೊಂದೇನಂದ್ರೆ ಅದೇ ತುಳುನಾಡು ಸಂಸ್ಕೃತಿ ಬಗ್ಗೆ ತೋರಿಸಿದೆ, ದೈವಾರಾಧನೆ. ಓಕೆ, ಅದರಲ್ಲಿ ಕಾಂತಾರ ಫಸ್ಟ್ ಅಲ್ಲಿ ಏನು ಆಗಿದೆಯೋ ಅದು ರಿಪೀಟ್ ಆಗಿದೆ ಇದರಲ್ಲಿ. ಅಂದ್ರೆ ಈಗ ನಾವು ಮೇನ್ಲಿ ದೈವ ಅಂದ್ರೆ ಗುಳಿಗೆ ಚಾವುಂಡಿ ಅಂದ್ರೆ ನಾವು ಮೇನ್ಲಿ ನಮ್ ದೇವರು, ಅರ್ಥ ಆಯ್ತಾ? ಅದನ್ನ ನಾವು ಅಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತೇವೆ. ಆ ತರ ಇದರಲ್ಲಿ ಕೂಡ ತೋರಿಸಿದ್ದಾರೆ. ಅಂದ್ರೆ ಜನಗಳಿಗೆ ಅದು ಅರ್ಥ ಆಗ್ಬೇಕು. ಈಗ ದೈವನ ನಾವು ಭಕ್ತಿ ಮಾಡಿದ್ರೆ ದೇವರು ನಮ್ಗೆ ಹೆಂಗೆ ಫಲ ಕೊಡ್ತಾರಂತ, ಆ ತರದ ಮೂವಿ ಇದು. ಅಂಡ್ ಅದೇ ಇನ್ನೊಂದೇನಂದ್ರೆ ರಿಷಬ್ ಶೆಟ್ಟಿ ಅವರನ್ನು ನೋಡುವಾಗ ಹೆಂಗೆ ಕಾಣ್ತಿದ್ರು ಅಂದ್ರೆ ನಮ್ದು ತುಳುನಾಡ ಸೃಷ್ಟಿಕರ್ತ ಪರಶುರಾಮ ದೇವರನ್ನು ನೋಡಿದಾಗ ಆಯ್ತು. ಹಂಗೆ ಒಂಥರ ಗೂಸ್ ಬಂಪ್ಸ್, ಹೆಂಗೆ ಫೈಟ್ ಮಾಡಿದ್ರು ಅಂದ್ರೆ ಮೂವಿ ಹಣ ಕೊಟ್ಟಿದ್ದಕ್ಕೆ ನಮ್ಗೇನು ಬೇಜಾರಿಲ್ಲ. ಅಂದ್ರೆ ಲಾಸ್ಟ್ ಮೂಮೆಂಟ್ ತನಕ ಕ್ಯೂರಿಯಾಸಿಟಿಯಿಂದ ನಾವು ನೋಡಿದ್ದೇವೆ. ಅಷ್ಟು ಚೆನ್ನಾಗಿದೆ ಮೂವಿ. ಎಲ್ಲರೂ ಒಂದು ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಮೂವಿ. ಇನ್ನೊಂದೇನಂದ್ರೆ ಎಷ್ಟೇ ತಲೆಯಲ್ಲಿ ಸ್ಟ್ರೆಸ್ ಇದ್ರು ಆ ತರ ನೋಡುವಾಗ ನಾವೇ ಒಂಥರ ಸ್ಕ್ರೀನ್ ಅಲ್ಲಿ ಫೈಟ್ ಮಾಡ್ತಿದ್ದೇವೆ, ಆ ತರ ಒಂಥರ ಫೀಲ್ ಆಗ್ತಿತ್ತು ನನ್ಗೆ. ಇದು ನಂದು ರಿವ್ಯೂ ಹೇಳ್ತಿರೋದು ನಾನು. ಆ ತರ ನಂಗೆ ಫೀಲ್ ಆಗ್ತಿತ್ತು. ಅಂದ್ರೆ ಒಂಥರ ಹೊರಗೆ ಬಂದು ಕೂಡ ನಂಗೆ ಒಂಥರ ಕೂಲ್ ಆಗಿದೆ. ಓಕೆ, ನಾನು ಅಲ್ಲೇ ಬಿಟ್ಟು ಬಂದೆ, ಮತ್ತೆ ಹೊರಗೆ ತಂದಿಲ್ಲ. ಅದೆಲ್ಲ ತರಬಾರ್ದು ನಮ್ಗೆ. ಅಂದ್ರೆ ಭಕ್ತಿ ಇದೆ, ಅರ್ಥ ಆಯ್ತಾ? ಇನ್ನೊಂದೇನ ನನ್ನೊಂದು ಸಣ್ಣ ರಿಕ್ವೆಸ್ಟ್, ಯಾಕಂದ್ರೆ ಈ ಕಾಂತಾರ ಫಸ್ಟ್ ಅಲ್ಲಿ ಏನಾಗಿದೆಯೋ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆಯಲ್ವ, ಅದು ಅಗೇನ್ ಇದರಲ್ಲಿ ಆಗ್ಬಾರ್ದಂತ ನನ್ನೊಂದು ರಿಕ್ವೆಸ್ಟ್ ಅಷ್ಟೇ. ಎಲ್ರಿಗೂ ಮೂವಿಯನ್ನು ಮೂವಿ ತರ ನೋಡಿ. ಹೊರಗಡೆ ಬಂದು ಈಗ ನಾನು ನೋಡ್ತಿದ್ದೇನೆ ತುಂಬಾ ಜನದ್ದು ಮೇಯಲ್ಲೇ ಬರುದಂತೆ. ಅದೆಲ್ಲ ದೈವ ಆ ತರ ಎಲ್ಲ ಬರಲ್ಲ. ಅದಕ್ಕೊಂದು ಭಕ್ತಿ ಇದೆ, ಅರ್ಥ ಆಯ್ತಾ? ಹೊರಗೆ ಹೋಗಿ ಮೂವಿ ನೋಡ್ಕೊಂಡು ಮೇಯಲ್ಲೇ ಬರುದಾದ್ರೆ ಎಲ್ಲರೂ ಮೇಯಲ್ಲೇ ಬರ್ಬೇಕಿತ್ತು, ಕರೆಕ್ಟ್ ಅಲ್ವಾ? ಸುಮ್ನೆ ಒಂಥರ ನೀವು ನನ್ಗೆ ಒಂಥರ ಒಮ್ಮೆಲೆ ಪಬ್ಲಿಸಿಟಿ ಸಿಗ್ಬೇಕಂತ, ಪಬ್ಲಿಸಿಟಿ ಕಲ್ಚರ್ನ ಯೂಸ್ ಮಾಡಬೇಡಿ, ಅರ್ಥ ಆಯ್ತಾ? ಪಬ್ಲಿಸಿಟಿ ಸಿಗೋದಾದ್ರೆ ತುಂಬಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಂತ ಒಂದು ತುಳುನಾಡು ಕಲ್ಚರ್ ಅನ್ನು ತಂದು, ಓಕೆ, ಅದು ಇವರು ರಿಷಬ್ ಶೆಟ್ಟಿ ಅವ್ರು ಮಾಡಿದ್ದಾರೆ. ಆ ಮೂವಿಯನ್ನು ಮೂವಿ ತರ ನೋಡ್ಬೇಕು ನಾವು. ಅದು ಕಲ್ಚರ್ ಬಗ್ಗೆ ಹೆಂಗೆ ದೇವರನ್ನ ಹೆಂಗೆ ಭಕ್ತಿ ಮಾಡಿದ್ರೆ ಹೆಂಗೆ ಫಲ ಕೊಡ್ತಾರಂತ ಆ ಮೂವಿಯಲ್ಲಿ ತೋರಿಸಿದ್ದಾರೆ. ಹಂಗಂತ ಅವರು ಹೊರಗೆ ಹೋಗಿ ನಾನೇನ್ ಮಾಡಿದೆ ಅದನ್ನ ಮಾಡಿ ಅಂತ ಹೇಳಿಲ್ಲ ಅವ್ರು, ಅರ್ಥ ಆಯ್ತಾ? ಮೂವಿ ತರ ನೋಡಿ, ಅಲ್ಲೇ ಬಿಟ್ಟು ಬನ್ನಿ, ಖುಷಿಯಾಗಿ ಬನ್ನಿ, ಖುಷಿಯಲ್ಲಿರಿ ಅಷ್ಟೇ. ಅದು ನಿಮ್ಗೆ ಇನ್ನೊಂದೊಂದು ರಿಕ್ವೆಸ್ಟ್ ಏನಂದ್ರೆ, ಫಸ್ಟ್ ನಮ್ದು ತುಳುನಾಡು ದೇವರ ಬಗ್ಗೆ ಒಂದು ಸ್ವಲ್ಪ ನೋಡಿ, ಅದ್ರ ಬಗ್ಗೆ ಅರ್ಥಕೊಳ್ಳಿ. ಓಕೆ, ನಂತರ ಬೇಕಾದ್ರೆ ನಿಮ್ಗೇನೆ ಅರ್ಥ ಆಗತ್ತೆ ಅದೆಲ್ಲ ಮಾಡಬಾರ್ದಂತ, ತಪ್ಪಂತ ನಿಮ್ಗೇನೆ ಅರ್ಥ ಆಗತ್ತೆ. ಅದು ನಾವು ದೇವರಿಗೆ ಅಷ್ಟು ದೇವರ ತರ ನಾವು ಪೂಜೆ ಮಾಡ್ತೇವೆ, ಅರ್ಥ ಆಯ್ತಾ? ಅಷ್ಟೇ ನನ್ನ ರಿಕ್ವೆಸ್ಟ್. ಆ ತರ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಡಿ ಹೊರಗಡೆ, ಅಷ್ಟೇ ನನ್ನೊಂದು ರಿಕ್ವೆಸ್ಟ್ ವಿನ. ಅದರ್ವೈಸ್ ಮೂವಿ ಸಖತ್ತಾಗಿದೆ. ಓಕೆ, ಮೂವಿ ತರ ನೋಡಿ, ಹೊರಗೆ ಬಂದು ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಡಿ, ಕಲ್ಚರ್ನ ಹಾಳು ಮಾಡಬೇಡಿ, ಅಷ್ಟೇ.